ಅವತ್ತು ಅಲ್ಲಾಗಿದ್ದು ಒಂದಲ್ಲ 3 ಕೊಲೆ. ಇದು ಒಬ್ಬ ಮಧ್ಯವಯಸ್ಕ ಹೆಂಗಸು, ಆಕೆಯ 13 ವರ್ಷದ ಮಗಳು ಮತ್ತು 9 ವರ್ಷದ ಮಗನ ಭೀಕರ ಕೊಲೆಯ ಸ್ಟೋರಿ. ಆ ಹೆಂಗಸು ಒಬ್ಬ ACF ಅಂದರೆ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇವರ ಪತ್ನಿ. ಅತ್ತೆ ಮಾವನ ಮನೆಯಿಂದ ತನ್ನ 2 ಮಕ್ಕಳನ್ನ ಕರ್ಕೊಂಡು ಗಂಡ ಇದ್ದ ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ದೀಪಾವಳಿ ಹಬ್ಬಕ್ಕೆ ಅಂತ ಬರ್ತಾರೆ. ಹೀಗೆ ಬಂದವರು ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಡ್ತಾರೆ. ಕೊನೆಗೆ ಇವರ ಶವ ಅಲ್ಲೇ ಕಾಡಲ್ಲಿ 6 ಅಡಿ ಕೆಳಗೆ ಸಿಗುತ್ತೆ. ಆರೋಪಿಗಳು ಸಖತ್ ನೀಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರು. ನಮ್ಮನ್ನ ಯಾರೂ ಹಿಡಿಯೋಕೆ ಸಾಧ್ಯನೇ ಇಲ್ಲ ಅಂತ ಮೆರೀತಿದ್ರು. ಆದರೆ ಆ ಕೊಲೆಗಡುಕರು ಮಾಡಿದ್ದ ಒಂದೇ ಒಂದು ಮೆಸೇಜ್ ಅವರನ್ನ ಕಂಬಿ ಹಿಂದೆ ತಂದು ನಿಲ್ಲಿಸ್ತು. ಹಾಗಾದ್ರೆ ಆ ಮೆಸೇಜ್ ಏನಿದು ಸ್ಟೋರಿ? ಎಲ್ಲಾಗಿರೋದು ಈ ತ್ರಿವಳಿ ಕೊಲೆ? ಸತ್ತವರು ಯಾರು? ಸಾಯಿಸಿದ್ದು ಯಾರು? ಕೊಲೆಗೆ ಕಾರಣ ಏನು? ಪೊಲೀಸರ ತನಿಖೆ ಹೇಗಿತ್ತು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಗುಜರಾತ್ನಿಂದ. ಆವತ್ತು 7 ನವೆಂಬರ್ 2025. ಸ್ಥಳ ಗುಜರಾತ್ನ ಭಾವ್ನಗರ್ನ ಭರತ್ ನಗರ್ ಪೊಲೀಸ್ ಠಾಣೆ. SHO ಎದುರು ಒಬ್ಬ ವ್ಯಕ್ತಿ ಹೆದರುಕೊಂಡು ಕೂತಿದ್ರು. ಅವರ ಹೆಸರು ಶೈಲೇಶ್ ಖಂಬಾಲ. ಇವರಿಗೆ ಸುಮಾರು 42 ವರ್ಷ ಇರಬಹುದು. ಅಂದಹಾಗೆ ಇವರು ACF ಅಂದರೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿದ್ರು. ತನ್ನ ಜೊತೆಗೆ ಅತ್ತೆ ಮಾವನನ್ನೂ ಕರ್ಕೊಂಡು ಬಂದಿದ್ರು. ಅಲ್ಲಿದ್ದ ಪೊಲೀಸರಿಗೆ, ಸರ್, ನನ್ನ ಹೆಂಡತಿ ನಯನ, ಮಗಳು ಪೃಥಾ ಮತ್ತು ಮಗ ಭವ್ಯ ಕಾಣಿಸ್ತಾ ಇಲ್ಲ, ಎಲ್ಲರೂ ನಾಪತ್ತೆಯಾಗಿದ್ದಾರೆ ಅಂತ ಒಂದೇ ಸಮ ಬಡಬಡಾಯಿಸಿ ಮಾತಾಡ್ತಾ ಇದ್ರು. ಪೊಲೀಸರು ಅವರನ್ನ ಕೂರಿಸಿ ಕುಡಿಯೋಕೆ ನೀರು ಕೊಟ್ಟು ಸಮಾಧಾನ ಮಾಡ್ತಾರೆ. ಸರಿ, ಏನು ವಿಷಯ ಈಗ ಹೇಳಿ ಅಂತ ವಿಚಾರಿಸ್ತಾರೆ. ಮತ್ತೆ ಸ್ವಲ್ಪ ಸಾವರಿಸ್ಕೊಂಡು, ಸರ್, ನನ್ನ ಹೆಂಡತಿ ನಯನ, ಅವಳಿಗೆ 40 ವರ್ಷ, ನನ್ನ ಮಗಳು ಪೃಥಾಗೆ 13 ವರ್ಷ ಮತ್ತು ಮಗ ಭವ್ಯಗೆ 9 ವರ್ಷ. 3 ಜನ ಕಾಣೆಯಾಗಿದ್ದಾರೆ. ಎಲ್ಲ ಕಡೆ ಹುಡುಕಾಡಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ನನಗೆ ತುಂಬ ಭಯ ಆಗ್ತಾ ಇದೆ. ದಯವಿಟ್ಟು ಅವರನ್ನು ಹುಡುಕಿ ಕೊಡಿ ಅಂತ ಗಾಬರಿಯಲ್ಲೇ ಮಾತಾಡ್ತಾರೆ. 3 ಜನ ಯಾವಾಗಿಂದ ಕಾಣ್ತಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಶೈಲೇಶ್, ಸರ್, ಮೊನ್ನೆ ನವೆಂಬರ್ 5ಕ್ಕೆ ಗುರುನಾನಕ್ ಜಯಂತಿ ಇತ್ತಲ್ಲ, ಅವತ್ತು ನನಗೂ ರಜೆ ಇತ್ತು. ನಾನು ಇರೋದು ಫಾರೆಸ್ಟ್ ಕಾಲೋನಿಯಲ್ಲಿನ ಕ್ವಾರ್ಟರ್ಸ್ನಲ್ಲಿ. ಅವತ್ತು ನಾನು ಬೆಳಗ್ಗೆ ಎದ್ದು 7 ಗಂಟೆ ಸುಮಾರಿಗೆ ಕ್ವಾರ್ಟರ್ಸ್ ಕಾಂಪೌಂಡ್ನಲ್ಲೇ ವಾಕ್ ಮಾಡಿಕೊಂಡು ಬರೋಣ ಅಂತ ಹೋಗಿದ್ದೆ. ವಾಕ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ನಾನು ವಾಕ್ಗೆ ಹೋಗುವಾಗ ಎಲ್ಲರೂ ಮಲಗಿದ್ರು. ಎಬ್ಸೋದು ಬೇಡ ಅಂತ ಹಾಗೆ ಹೋಗಿದ್ದೆ. ಆದರೆ ವಾಪಸ್ ಬಂದು ನೋಡಿದರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಸರ್ ಅಂತ ಶೈಲೇಶ್ ಹೇಳ್ತಾರೆ. ಸರ್, ಅವರು 3 ಜನ ನನ್ನ ಅಪ್ಪ ಅಮ್ಮನ ಜೊತೆ ಇರ್ತಾರೆ. ನಾನೊಬ್ಬನೇ ಇಲ್ಲಿ ಕ್ವಾರ್ಟರ್ಸ್ನಲ್ಲಿ ಇರೋದು. ಆದರೆ ದೀಪಾವಳಿ ರಜೆ ಇದ್ದಿದ್ದರಿಂದ 1 ವಾರದ ಮುಂಚೆ ನಯನಾ ಮತ್ತು ನನ್ನ ಮಕ್ಕಳು ಕ್ವಾರ್ಟರ್ಸ್ ಬಂದಿದ್ರು. 5ನೇ ತಾರೀಖಿಗೆ ವಾಪಸ್ ಹೋಗ್ತೀವಿ ಅಂತ ಅಂದಿದ್ರು. ಅಟ್ಲೀಸ್ಟ್ ಹೋಗುವಾಗ ನನಗೆ ಹೇಳಿ ಹೋಗಬಹುದಿತ್ತಲ್ಲ ಅಂದ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ನಂತರ ಅವರಿಗೆ ಕಾಲ್ ಮಾಡಿದೆ. ಬಟ್ ಏನೂ ರೆಸ್ಪಾನ್ಸ್ ಬರಲೇ ಇಲ್ಲ. ನೆಟ್ವರ್ಕ್ ಸಮಸ್ಯೆ ಇರಬಹುದು ಅಂತ ಸುಮ್ಮನಾದೆ. ಆಮೇಲೆ ಮತ್ತೆ ಕಾಲ್ ಮಾಡಿದಾಗಲೂ ಫೋನ್ ಕನೆಕ್ಟ್ ಆಗಲೇ ಇಲ್ಲ. ಭಾವ್ನಗರ್ನಿಂದ ಸೂರತ್ ಸುಮಾರು 6 ಗಂಟೆಯ ಪ್ರಯಾಣ. ಅಪ್ಪ ಅಮ್ಮನ ವಿಚಾರಿಸಿದೆ. ಇಲ್ಲ, ನಯನ ಮತ್ತು ಮಕ್ಕಳು ಇನ್ನೂ ಬಂದಿಲ್ವಲ್ಲ, ಫೋನ್ ಕೂಡ ಮಾಡಿಲ್ಲ, ಇರು ನಾನು ಒಂದ್ಸಲ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿದ್ರು. ಅವರಿಗೂ ಕಾಲ್ ಕನೆಕ್ಟ್ ಆಗಲಿಲ್ಲ. ಮನೆ ಮಗಳಂತೆ ಇದ್ದ ಸೊಸೆ ಏಕಾಏಕಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗಿರಬಹುದು ಅಂತ ಅಪ್ಪ ಅಮ್ಮ ಕೂಡ ಗಾಬರಿಯಾಗಿದ್ರು. ರಾತ್ರಿವರೆಗೂ ಕಾದ್ವಿ. ನಯನ ಸೂರತ್ ರೀಚ್ ಆಗಲೇ ಇಲ್ಲ. ಜೊತೆಗೆ ಅವಳ ಫೋನ್ ಕೂಡ ಆನ್ ಆಗಲಿಲ್ಲ. ನಂತರ ನಯನಾ ಅಣ್ಣ ಹರೀಶ್ ಭಾಯ್ ಜೋಟಾನಾಗೆ ಫೋನ್ ಮಾಡಿದೆ. ನಯನಾ ಮತ್ತು ಮಕ್ಕಳು ನಿಮ್ಮ ಮನೆಗೇನಾದರೂ ಬಂದಿದ್ದಾರಾ ಅಂತ ಕೇಳಿದೆ. ಅದಕ್ಕೆ ಹರೀಶ್, ಇಲ್ಲ ಭಾವ, ಅವಳು ಇಲ್ಲಿಗೆ ಬಂದಿಲ್ಲ ಅಂದರು. ಯಾಕೆಷ್ಟು ಗಾಬರಿಯಲ್ಲಿದ್ದೀರಿ, ಏನಾಯಿತು ಅಂತ ಕೇಳಿದರು. ಅದಕ್ಕೆ ಅವರಿಗೂ ಎಲ್ಲ ವಿಷಯ ಹೇಳಿದೆ. ಕೂಡಲೇ ಹರೀಶ್ ತನ್ನ ಅಪ್ಪ ಅಮ್ಮನನ್ನು ಕರ್ಕೊಂಡು ಭಾವ್ನಗರ್ನ ನನ್ನ ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಬಂದರು. ನಯನಾ ಮತ್ತು ಮಕ್ಕಳಿಗೆ ಏನೂ ಆಗಿರಲ್ಲ, ನೀವು ಗಾಬರಿ ಆಗಬೇಡಿ, ಬನ್ನಿ ನಾವು ಸೇರಿ ಹುಡ್ಕೋಣ ಅಂದರು. ನಂತರ ಎಲ್ಲರೂ ಸೇರಿಕೊಂಡು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಮಾರ್ಕೆಟ್ ಸೇರಿದಂತೆ ಎಲ್ಲ ಕಡೆ ಹುಡುಕಿದ್ವಿ. ಆದರೆ ನಯನಾ ಮತ್ತು ಮಕ್ಕಳ ಬಗ್ಗೆ ಏನೂ ಸುಳಿವು ಸಿಗಲಿಲ್ಲ. ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಿವೆ ಸರ್, ಅವಳಿಗೆ ಮತ್ತು ನನ್ನ ಮಕ್ಕಳಿಗೆ ಏನಾದರೂ ತೊಂದರೆ ಆಗಿರಬಹುದಾ ಅಂತ ಹೇಳ್ತಾ ಶೈಲೇಶ್ ಕಣ್ಣಲ್ಲಿ ನೀರು ತುಂಬ್ಕೋತಾರೆ. ಹುಡುಕಿ ಸುಸ್ತಾಗಿ ಇವತ್ತು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡೋಕೆ ಬಂದೆ ಸರ್, ದಯವಿಟ್ಟು ಅವರನ್ನು ಹುಡುಕಿ ಕೊಡಿ ಅಂತ ಬೇಡ್ಕೋತಾರೆ. ಶೈಲೇಶ್ ಸ್ಟೇಷನ್ಗೆ ನಯನಾ ತಂದೆ ತಾಯಿ ಮತ್ತು ಹರೀಶ್ ಜೊತೆಗೆ ಬಂದಿದ್ರು. ಎಲ್ಲರ ಹತ್ರ ಮಾತಾಡಿದ್ದ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ಸರಿ, ನಾವು ಹುಡುಕ್ತೀವಿ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. 2 ಮಕ್ಕಳೊಂದಿಗೆ ತಾಯಿ ಮಿಸ್ಸಿಂಗ್ ಆಗಿರೋದ್ರಿಂದ ಬಹುಶಃ ಗಂಡನ ಕಾಟ ಏನಾದರೂ ಇರಬಹುದಾ, ಅದರಿಂದ ಬೇಸತ್ತು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲೋ ನೆಮ್ಮದಿ ಅರಸಿ ಹೋಗಿರಬಹುದಾ ಅಂತ ಪೊಲೀಸರು ಮೊದಲಿಗೆ ಸ್ವಲ್ಪ ಉದಾಸೀನ ಮಾಡ್ತಾರೆ. ಬಟ್ ನಯನಾ ಮತ್ತು ಮಕ್ಕಳು
ಮಗಳು ಕಾಣೆಯಾಗಿರೋ ಸುದ್ದಿ ಇಡೀ ಭಾವನಗರ್ ಸಿಟಿಯಲ್ಲಿ ವೈರಲ್ ಆಗಿಬಿಟ್ಟಿತ್ತು. ಹಾಗಾಗಿ ಪೊಲೀಸರು ಕೂಡ ಆಕ್ಟಿವ್ ಆಗ್ತಾರೆ. ಅಮ್ಮ ಮಕ್ಕಳನ್ನು ಸೀರಿಯಸ್ ಆಗಿ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಹುಡುಕಿದ್ರೂ ಏನೂ ಪ್ರೋಗ್ರೆಸ್ ಆಗಲ್ಲ. ನಯನಾ ಬಗ್ಗೆ ಏನೂ ಸುಳಿವೇ ಸಿಗಲ್ಲ. ಹೀಗಿರುವಾಗ ಪೊಲೀಸರಿಗೆ ಒಬ್ಬನ ಬಗ್ಗೆ ಮಾಹಿತಿ ಸಿಗುತ್ತೆ. ಅವನ ಹೆಸರು ಗಿರೀಶ್ ವನಿಯಾ. ಇಲ್ಲಿಂದ ನಯನಾ ಮಿಸ್ಸಿಂಗ್ ಕೇಸ್ಗೆ ಹೊಸ ತಿರುವು ಸಿಕ್ಕಿತ್ತು. ಹಾಗಾದರೆ ಈ ಗಿರೀಶ್ ಯಾರು? ಅವನಿಗೂ ಈ ಮಿಸ್ಸಿಂಗ್ ಕೇಸ್ಗೂ ಏನು ಸಂಬಂಧ? ಈ ನಡುವೆ ಪೊಲೀಸರು ಶೈಲೇಶ್ನ ಮತ್ತೆ ಸ್ಟೇಷನ್ಗೆ ಕರೀತಾರೆ. ಫ್ಯಾಮಿಲಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡೋಕೆ ಹೇಳ್ತಾರೆ. ಇಲ್ಲಿಂದ ಶೈಲೇಶ್ ತನ್ನ ಫ್ಲ್ಯಾಶ್ ಬ್ಯಾಕ್ ಕಥೆ ಹೇಳ್ತಾನೆ. ಸರ್, 15 ವರ್ಷದ ಹಿಂದೆ ನನಗೂ ನೈನಾಗೂ ಮದುವೆ ಆಗಿತ್ತು. ನಮಗೆ 2 ಮಕ್ಕಳು ಆದವು. 13 ವರ್ಷದ ಮಗಳು ಪ್ರಥಾ ಮತ್ತು 9 ವರ್ಷದ ಮಗ ಭವ್ಯ. ನಮ್ಮದು ಸುಖ ಸಂಸಾರ. ಊಟ ಬಟ್ಟೆಗೆ ಏನೂ ತೊಂದರೆ ಇರಲಿಲ್ಲ. ನಾನು ಅರಣ್ಯ ಇಲಾಖೆಯಲ್ಲಿ ಇದ್ದಿದ್ದರಿಂದ ನನಗೆ ತುಂಬ ಕಡೆ ಟ್ರಾನ್ಸ್ಫರ್ ಆಗ್ತಾನೆ ಇರ್ತಿತ್ತು. ಅದಕ್ಕೆ ಎಲ್ಲ ಕಡೆಗೆ ನೈನಾ ಮತ್ತು ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ. ಮಕ್ಕಳ ಎಜುಕೇಷನ್ಗೆ ತೊಂದರೆ ಆಗುತ್ತೆ ಅಂತ ನೈನಾ ಮಕ್ಕಳನ್ನು ನಾನು ನನ್ನ ಅಪ್ಪ ಅಮ್ಮನ ಜೊತೆ ಇರಿಸಿದ್ದೆ. ಅವರು ಸೂರತ್ನಲ್ಲಿ ಇರೋದು. ರಜೆ ಸಿಕ್ಕಾಗಲೆಲ್ಲ ಸೂರತ್ಗೆ ಹೋಗಿ ಬರೋದು ಮಾಡ್ತಾ ಇದ್ದೆ. ಕೆಲವೊಮ್ಮೆ ಮಕ್ಕಳಿಗೆ ರಜೆ ಸಿಕ್ಕಾಗ ನೈನಾ ಮಕ್ಕಳನ್ನ ಕರ್ಕೊಂಡು ನಾನಿರ್ತಿದ್ದ ಕ್ವಾರ್ಟರ್ಸ್ಗೆ ಬರ್ತಾ ಇದ್ಲು. 1-2 ದಿನ ಇದ್ದು ಹೋಗ್ತಾ ಇದ್ರು. ಕೆಲವೊಮ್ಮೆ 15 ದಿನ ಕೂಡ ಇರ್ತಾ ಇದ್ರು. ನಾವೆಲ್ಲರೂ ತುಂಬ ಮಜಾ ಮಾಡ್ತಾ ಇದ್ವಿ ಸರ್ ಅಂತಾರೆ. ಇನ್ಫ್ಯಾಕ್ಟ್ ನೈನಾ ನನ್ನ ಅಪ್ಪ ಅಮ್ಮನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ಲು. ಅವರು ಕೂಡ ಸ್ವಂತ ಮಗಳಂತೆ ಪ್ರೀತಿ ಮಾಡ್ತಾ ಇದ್ರು. ಯಾವತ್ತೂ ಏನೂ ಕಂಪ್ಲೇಂಟ್ ಇರಲಿಲ್ಲ. ಅದಕ್ಕೆ ನಾನೂ ಕೂಡ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೆ ಸರ್. ಹೀಗಿರುವಾಗ 2024ರಲ್ಲಿ ನನಗೆ ಪ್ರಮೋಷನ್ ಸಿಕ್ತು. ನನಗೆ ಗುಜರಾತ್ನ ಭಾವನಗರ್ನಲ್ಲಿ RFO ಪೋಸ್ಟ್ ಸಿಕ್ತು. ಕೆಲಸದ ಒತ್ತಡ ಜಾಸ್ತಿ ಆಯಿತು. ಹೀಗಾಗಿ ಮನೆಗೆ ಹೋಗೋಕೆ ಟೈಮೇ ಸಿಗ್ತಾ ಇರಲಿಲ್ಲ. ಆವಾಗವಾಗ ನೈನಾನೇ ಮಕ್ಕಳನ್ನು ಕರ್ಕೊಂಡು ನಾನಿದ್ದ ಕ್ವಾರ್ಟರ್ಸ್ಗೆ ಬರ್ತಾ ಇದ್ಲು. ಹಾಗೆ ಈ ವರ್ಷ ದೀಪಾವಳಿ ವೆಕೇಷನ್ಸ್ ಇದ್ದಿದ್ದರಿಂದ ನೈನಾ ಮಕ್ಕಳ ಜೊತೆ ಮನೆಗೆ ಬಂದಿದ್ಲು. ಈಗ ನೋಡಿದರೆ ಹೀಗೆ ಆಗಿದೆ ಸರ್. ಅವಳ ಬಗ್ಗೆ ಮಕ್ಕಳ ಬಗ್ಗೆ ಏನಾದರೂ ಸುಳಿವು ಸಿಕ್ತಾ ಸರ್ ಅಂತ ಕೇಳ್ತಾರೆ. ಪೊಲೀಸರು ಎಲ್ಲ ಡೀಟೇಲ್ ತಗೊಂಡು ಇನ್ನೂ ಏನೂ ಮಾಹಿತಿ ಸಿಕ್ಕಿಲ್ಲ, ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಪೊಲೀಸರು ಅದಾಗಲೇ ನಯನಾ ಮತ್ತು ಮಕ್ಕಳ ಫೋಟೋಸ್, ಆಧಾರ್ ಕಾರ್ಡ್ ಸೇರಿದಂತೆ ಬೇರೆ ಬೇರೆ ID ಪ್ರೂಫ್ ತಗೊಂಡಿದ್ರು. ಫೋಟೋಸ್ ಮತ್ತು ಡೀಟೇಲ್ಸ್ನ ಹತ್ತಿರದ ಎಲ್ಲ ಸ್ಟೇಷನ್ಗಳಿಗೆ ಕಳಿಸ್ತಾರೆ. ಪೊಲೀಸರ ಒಂದು ಟೀಮ್ ಶೈಲೇಶ್ ಕ್ವಾರ್ಟರ್ಸ್ಗೆ ಹೋಗುತ್ತೆ. ಅಲ್ಲಿಂದ CCTV ಫುಟೇಜ್ ಕಲೆಕ್ಟ್ ಮಾಡ್ತಾರೆ. ಇನ್ನೊಂದು ಟೀಮ್ ನಯನಾಳ ಫೋನ್ CDR ತೆಗೆಸಿ ವರ್ಕ್ ಶುರು ಮಾಡಿತ್ತು. 3ನೇ ಟೀಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹತ್ರ ವಿಚಾರಣೆ ಮಾಡ್ತಾ ಇತ್ತು. ಹೀಗೆ 2 ದಿನ ಕಳೆಯುತ್ತೆ. ಪೊಲೀಸರಿಗೆ ಒಂದೂ ಬ್ರೇಕ್ ಥ್ರೂ ಸಿಗಲ್ಲ. ಅವತ್ತು 8 ನವೆಂಬರ್ ಶೈಲೇಶ್ ಪೊಲೀಸರಿಗೆ ಒಂದು ಮಾಹಿತಿ ಕೊಡ್ತಾನೆ. ಸರ್, ನಾನು ನಮ್ಮ ಮನೆ ಹತ್ರ ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಸಿಕ್ಕಿದ್ದ. ನಯನಾ ಮತ್ತು ನನ್ನ ಮಕ್ಕಳು ಒಂದು ಆಟೋದಲ್ಲಿ ಹೋದ್ರು ಅಂತ ಅವನು ನನಗೆ ಹೇಳ್ದ ಸರ್ ಅಂತಾನೆ. ಬಹುಶಃ ಇದು ಕೇಸ್ಗೆ ಇಂಪಾರ್ಟೆಂಟ್ ಲೀಡ್ ಆಗಬಹುದು ಅಂತ ಆ ಸೆಕ್ಯೂರಿಟಿ ಬಗ್ಗೆ ಮಾಹಿತಿ ತಗೊಂಡು ಅವನನ್ನು ವಿಚಾರಣೆಗೆ ಠಾಣೆಗೆ ಕರ್ಕೊಂಡು ಬರ್ತಾರೆ. ನಯನಾ ಮತ್ತು ಮಕ್ಕಳನ್ನು ನೀನು ಕೊನೆಯದಾಗಿ ನೋಡಿದ್ದು ಯಾವಾಗ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅವನಿಗೂ ನಯನಾ ಕಾಣೆಯಾಗಿರೋ ಬಗ್ಗೆ ಗೊತ್ತಾಗಿತ್ತು. ಸರ್, ಅವರು ಕಾಣೆಯಾದಾಗಿಂದ ನಾನು ನೋಡೇ ಇಲ್ಲ ಅಂತಾನೆ. ಮತ್ತೆ ಅವರು ಆಟೋದಲ್ಲಿ ಗೇಟ್ನಿಂದ ಹೊರಗೆ ಹೋಗೋದು ನೀನು ನೋಡಿದ್ದೆ ಅಂತಲ್ಲ ಅಂತಾರೆ. ಅದಕ್ಕೆ ಅವನು, ಅಯ್ಯೋ ದೇವರಾಣೆ ಇಲ್ಲ ಸರ್, ಯಾರಿದೆಲ್ಲ ಹೇಳಿದ್ದು ನಿಮಗೆ? ಯಾರೋ ನಿಮಗೆ ನನ್ನ ಬಗ್ಗೆ ಸುಳ್ಳು ಹೇಳಿದ್ದಾರೆ ಸರ್. ನಾನು ನಯನಾ ಮೇಡಮ್ನ ನೋಡೇ ಇಲ್ಲ ಅಂದ್ಬಿಡ್ತಾನೆ. ಅಂದರೆ ಈ ಸೆಕ್ಯೂರಿಟಿ ಸುಳ್ಳು ಹೇಳ್ತಿದ್ದಾನಾ? ಇಲ್ಲ ಶೈಲೇಶ್ ಸುಳ್ಳು ಹೇಳ್ತಿದ್ದಾರಾ? ಇಬ್ಬರಿಗೂ ಇದರಿಂದಾಗುವ ಲಾಭ ಏನು? ಈ ನಡುವೆ ಪೊಲೀಸರು ಅದಾಗಲೇ CCTV ಫುಟೇಜ್ ಚೆಕ್ ಮಾಡಿದ್ರು. ಅದರಲ್ಲೂ ಆವತ್ತು ನಯನಾ ಮೇನ್ ಗೇಟ್ನಿಂದ ಆಚೆ ಹೋಗಿರೋ ಬಗ್ಗೆ ಯಾವುದೇ ಕುರುಹು ಇರಲಿಲ್ಲ. ಹಾಗಾದರೆ ಸೆಕ್ಯೂರಿಟಿ ನಿಜ ಹೇಳ್ತಿದ್ದಾನೆ, ಇಲ್ಲಿ ಸುಳ್ಳು ಹೇಳಿದ್ದು ಶೈಲೇಶ್. ಯಾಕೆ ಹೀಗೆ ಮಾಡಿದ್ರು? ಅದು ಅಲ್ಲದೆ ನಯನಾ ಮೊಬೈಲ್ ಲಾಸ್ಟ್ ಲೊಕೇಶನ್ ಕೂಡ ಮನೆ ಹತ್ರನೇ ತೋರಿಸ್ತಾ ಇತ್ತು. ಇಲ್ಲಿಂದ ಶೈಲೇಶ್ ಮೇಲೆ ಪೊಲೀಸರಿಗೆ ಸಣ್ಣದಾಗಿ ಡೌಟ್ ಶುರುವಾಗುತ್ತೆ. ಈ ನಡುವೆ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಶೈಲೇಶ್ ಸೂರತ್ಗೆ ಹೋಗ್ತಾನೆ. ಅಲ್ಲದೆ ಹೋಗುವಾಗ, ಸರ್ ನಾನು ಸೂರತ್ಗೆ ಹೋಗ್ತಾ ಇದ್ದೀನಿ, ಏನಾದರೂ ಇದ್ದರೆ ಕಾಲ್ ಮಾಡಿ, ನಾನು ಬರ್ತೀನಿ ಅಂತ ಪೊಲೀಸರಿಗೂ ಹೇಳಿ ಹೋಗ್ತಾನೆ. ಪೊಲೀಸರು ಅವನ ಕಾಲ್ ಹಿಸ್ಟ್ರಿ ತೆಗಿತಾರೆ. ಹಲವರ ಜೊತೆ ಇವನು ಮಾತಾಡಿದ್ದ. ಅದರಲ್ಲಿ ಒಂದು ನಂಬರ್ಗೆ ತುಂಬ ಸಲ ಕಾಲ್ ಮಾಡಿದ್ದ. ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡ್ತಾರೆ. ಅದು ನಿಮಗೆ ಆಗಲೇ ಹೇಳಿದ್ವಲ್ಲ, ಅದೇ ಗಿರೀಶ್ನ ನಂಬರ್. ಗಿರೀಶ್ ವನಿಯಾ ಶೈಲೇಶ್ನ ಜೂನಿಯರ್ ಆಗಿದ್ದ. ತಡ ಮಾಡದೆ ಗಿರೀಶ್ನನ್ನ ಠಾಣೆಗೆ ಕರ್ಕೊಂಡು ಬರ್ತಾರೆ. ಪೊಲೀಸರನ್ನ ನೋಡಿದ ಕೂಡಲೇ ಗಿರೀಶ್ಗೆ ಹಾರ್ಟ್ ಬಾಯಿಗೆ ಬಂದಿತ್ತು. ಗಿರೀಶ್ನ ಬೆಂಚ್ ಮೇಲೆ ಕೂರಿಸಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರ ಒಂದೇ ಪ್ರಶ್ನೆಗೆ ಬೆವುತ್ಕೊಂಡು ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದ. ಅವತ್ತು 16 ನವೆಂಬರ್ 2025 ಪೊಲೀಸರು JCB,
ಫೊರೆನ್ಸಿಕ್ ಟೀಮ್, ಫೋಟೋಗ್ರಾಫರ್ ಸೇರಿದಂತೆ ಇನ್ನಿತರ ಆಫೀಸರ್ಗಳ ಜೊತೆ ಶೈಲೇಶ್ನ ಕ್ವಾರ್ಟರ್ಸ್ಗೆ ಹೋಗ್ತಾರೆ. ಹೋಗುವಾಗ ನಯನಾಳ ಫ್ಯಾಮಿಲಿಗೂ ಕಾಲ್ ಮಾಡಿ ಕ್ವಾರ್ಟರ್ಸ್ ಹತ್ರ ಬನ್ನಿ ಅಂತ ಹೇಳಿದ್ರು. ಬಹುಶಃ ಮಗಳ ಬಗ್ಗೆ ಮಾಹಿತಿ ಸಿಕ್ಕಿರಬಹುದು ಅಂತ ಆಸೆಯಿಂದ ಮನೆ ಹತ್ರ ಓಡೋಡಿ ಬರ್ತಾರೆ. ಪೊಲೀಸರು ಮನೆಯಿಂದ 20 ಅಡಿ ದೂರ ಕಾಡಿನ ಜಾಗದಲ್ಲಿ 2 ಕಡೆ ಅಗೆಯೋಕೆ ಹೇಳ್ತಾರೆ. JCB ಕೆಲಸ ಸ್ಟಾರ್ಟ್ ಮಾಡಿದ್ವು. 2 ಅಡಿ, 4 ಅಡಿ, 6 ಅಡಿ ಅಗಿತಾರೆ. ಏನೂ ಸಿಗಲ್ಲ. ಪೊಲೀಸರು ಆ ಜಾಗ ಬಿಟ್ಟು ಮತ್ತೆ ಬೇರೆ ಜಾಗ ತೋರಿಸ್ತಾರೆ. ಇಲ್ಲಿ ಅಗಿರಿ ಅಂತಾರೆ. ಆ ಜಾಗದಲ್ಲಿ ಅರ್ಧ ಅಡಿ ಅಗೆದ ಕೂಡಲೇ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದವರ ಮೂಗಿಗೆ ದುರ್ನಾಥ ಬಡಿಯುತ್ತೆ. ಅಲ್ಲೇನೋ ಕಂಡಂಗಾಗುತ್ತೆ. ತಕ್ಷಣ ಮೇಲಿದ್ದ ಮಣ್ಣು ಸರಿಸ್ತಾರೆ. ಅಲ್ಲಿ ಸೀರೆ ಮತ್ತು ಬೆಡ್ಶೀಟ್ನಲ್ಲಿ ರ್ಯಾಪ್ ಮಾಡಿ ಏನನ್ನೋ ಹೂತಾಕಲಾಗಿತ್ತು. ಅದನ್ನ ಮೇಲೆತ್ತಿಸ್ತಾರೆ. ಅದರಲ್ಲಿ ಇದ್ದಿದ್ದು ಮನುಷ್ಯನ ಶವ. ಅದು ಹೆಣ್ಣಿನ ಶವ. ಅದು ನಯನಾಳ ಶವ. ಅಂದರೆ ಇದುವರೆಗೆ ಕಾಣೆಯಾಗಿದ್ದಾಳೆ ಅಂದ್ಕೊಂಡಿದ್ದವಳು ಈಗ ಶವವಾಗಿ ಸಿಕ್ಕಿದ್ಲು. ಆ ದೃಶ್ಯ ಕಂಡು ನಯನಾ ಪೋಷಕರ ದುಃಖದ ಕಟ್ಟೆ ಒಡೆದಿತ್ತು. ಆ ಕ್ಷಣ ತಂದೆ ತಾಯಿಯನ್ನ ಸಮಾಧಾನ ಮಾಡುವ ಶಕ್ತಿ ಯಾರಿಗೂ ಇರಲಿಲ್ಲ. ನಯನಾ ಬಾಡಿ ಸಿಕ್ತು, ಆದರೆ ಮಕ್ಕಳೆಲ್ಲಿ? ಆ ಬಗ್ಗೆ ಇನ್ನೂ ಏನೂ ಮಾಹಿತಿ ಇರಲಿಲ್ಲ. ನಯನಾ ಶವ ಸಿಕ್ಕ ಪಕ್ಕದಲ್ಲೇ ಮತ್ತೆ ಅಗಿತಾರೆ. ಅಲ್ಲಿ ಸೇಮ್ ಅದೇ ಥರ ಬಟ್ಟೆಯಲ್ಲಿ ರ್ಯಾಪ್ ಮಾಡಿದ 2 ಶವಗಳು ಸಿಗುತ್ತವೆ. ಅವು ಕೂಡ ಕೊಳೆತು ಹೋಗಿದ್ವು. ಅದು ಪುಟ್ಟ ಪುಟ್ಟ ಮಕ್ಕಳ ಶವ. ಪೃಥಾ ಮತ್ತು ಭವ್ಯ ಅಲ್ಲಿ ಸಮಾಧಿಯಾಗಿದ್ರು. ಮೊದಲೇ ಮಗಳ ಕೊಳೆತ ಶವ ನೋಡಿದ್ದ ಹೆತ್ತವರಿಗೆ ತಮ್ಮ ಮಕ್ಕಳ ಶವ ನೋಡೋ ಧೈರ್ಯ ಇರಲಿಲ್ಲ. ಅತ್ತು ಕಣ್ಣೀರು ಬತ್ತಿ ಹೋಗಿತ್ತು. ಎಲ್ಲ ಶವಗಳನ್ನು ಸರ್ಕಾರಿ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. FSL ಟೀಮ್ನವರು ಸೀರೆ, ಶವಕ್ಕೆ ಹೊದಿಸಿದ್ದ ಬೆಡ್ಶೀಟ್ ಸೇರಿದಂತೆ ಇನ್ನೂ ಅನೇಕ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಎಲ್ಲವನ್ನ ಲ್ಯಾಬ್ಗೆ ಕಳಿಸ್ತಾರೆ. ಸ್ಥಳಕ್ಕೆ ಶ್ವಾನದಳ ಕೂಡ ಬಂದಿತ್ತು. ಸ್ನಿಫರ್ ಡಾಗ್ಗಳನ್ನು ಶೈಲೇಶ್ ಇರ್ತಿದ್ದ ಮನೆ ಹತ್ರ ತಗೊಂಡು ಹೋಗ್ತಾರೆ. ನಾಯಿಗಳು ಮನೆಯೆಲ್ಲ ಸ್ಮೆಲ್ ಮಾಡಿಕೊಂಡು ಬೆಡ್ರೂಮ್ಗೆ ಹೋಗ್ತವೆ. ಅಲ್ಲಿ ನಿಂತು ಜೋರಾಗಿ ಬೊಗಳೋಕೆ ಶುರು ಮಾಡುತ್ತವೆ. ಅಲ್ಲಿಗೆ ಈ ರೂಮಲ್ಲೇ ಏನೋ ಆಗಿದೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಅಲ್ಲಿಂದಲೂ ಕೆಲವು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ. ಹಾಗಾದರೆ ಇಲ್ಲೇ ಶೈಲೇಶ್ 3 ಕೊಲೆ ಮಾಡಿದ್ನಾ? ಈ ಪ್ರಶ್ನೆಗೆ ಸದ್ಯದರಲ್ಲೇ ಉತ್ತರ ಸಿಗೋದ್ರಲ್ಲಿತ್ತು. ಮನೆಯಲ್ಲಿ ಹುಡುಕಿದ FSL ಟೀಮ್ಗೆ ಒಂದು ಮೊಬೈಲ್ ಸಿಗುತ್ತೆ. ಅದು ನಯನಾ ಮೊಬೈಲ್. ಅದನ್ನು ಅನ್ಲಾಕ್ ಮಾಡಿ ಚೆಕ್ ಮಾಡ್ತಾರೆ. ಮೊಬೈಲ್ ಫ್ಲೈಟ್ ಮೋಡ್ನಲ್ಲಿ ಹಾಕಲಾಗಿತ್ತು. ಕೆಲವು ನಾರ್ಮಲ್ ಮೆಸೇಜ್ಗಳಿದ್ವು. ಅದರಲ್ಲೊಂದು ಮೆಸೇಜ್ ಅನ್ಸೆಂಟ್ ಇತ್ತು. ಅದರಲ್ಲಿ ನಾನು ಎಲ್ಲರಿಂದ ದೂರ ಹೋಗ್ತಾ ಇದ್ದೀನಿ, ಮಕ್ಕಳನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ವರ್ಷದಿಂದ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ ಬರೆದಿತ್ತು. ಅದನ್ನು ಶೈಲೇಶ್ಗೆ ಸೆಂಡ್ ಮಾಡಲಾಗಿತ್ತು. ಬಟ್ ಫ್ಲೈಟ್ ಮೋಡ್ನಲ್ಲಿ ಇದ್ದಿದ್ದರಿಂದ ಆ ಮೆಸೇಜ್ ಸೆಂಡ್ ಆಗಿರಲಿಲ್ಲ. ಇದನ್ನು ನೋಡಿದ ಪೊಲೀಸರಿಗೆ ಸ್ವಲ್ಪ ಗೊಂದಲ ಇತ್ತು. ನಯನಾ ಯಾಕೆ ಈ ಮೆಸೇಜ್ ಮಾಡಿದ್ಲು? ಮೊಬೈಲ್ ಫ್ಲೈಟ್ ಮೋಡ್ನಲ್ಲಿ ಹಾಕಿ ಯಾಕೆ ಮೆಸೇಜ್ ಸೆಂಡ್ ಮಾಡಿದ್ಲು? ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿರಲಿಲ್ಲ. ಪೊಲೀಸರ ಒಂದು ಟೀಮ್ ಸೂರತ್ಗೆ ಹೋಗಿ ಶೈಲೇಶ್ ಖಂಬಾಲನನ್ನು ವಶಕ್ಕೆ ಪಡಿತಾರೆ. ಠಾಣೆಗೆ ಕರ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ PM ಮುಗಿದು ದೇಹಗಳನ್ನು ಕುಟುಂಬದವರಿಗೆ ಕೊಡ್ತಾರೆ. ಮನೆಯವರು ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ. ನಯನಾ ಕುಟುಂಬದವರಿಗೆ ಶೈಲೇಶ್ ಕೊಲೆ ಮಾಡಿದ್ದಾನೆ ಅನ್ನೋದನ್ನು ನಂಬೋಕೆ ಆಗ್ತಿರಲಿಲ್ಲ. ಮದುವೆ ಆಗಿ 15 ವರ್ಷ ಆದರೂ ನಯನಾ ಒಂದಿನಾನೂ ಶೈಲೇಶ್ ಜೊತೆ ಜಗಳ ಮಾಡಿರಲಿಲ್ಲ. ಅಂಥದ್ರಲ್ಲಿ ಶೈಲೇಶ್ ಯಾಕೆ ಕೊಲೆ ಮಾಡ್ತಾನೆ? ಅವನೊಬ್ಬನೇ 3 ಕೊಲೆ ಮಾಡಿ ಅಷ್ಟು ದೂರ ತಗೊಂಡು ಹೋಗಿ ಹೂತು ಹಾಕೋಕೆ ಚಾನ್ಸೇ ಇಲ್ಲ. ಇವನಿಗೆ ಇನ್ನೂ ಯಾರೋ ಸಹಾಯ ಮಾಡಿದ್ದಾರೆ ಅನ್ನೋದು ಅವರ ಅನುಮಾನವಾಗಿತ್ತು. ಪೊಲೀಸರು ಶೈಲೇಶ್ನ ರುಬ್ಬೋಕೆ ಸ್ಟಾರ್ಟ್ ಮಾಡ್ತಾರೆ. ಹೆಚ್ಚು ನಖರ ಮಾಡದೆ ಮಾತು ಶುರು ಮಾಡ್ತಾನೆ. ಸರ್, ನನ್ನ ಹೆಸರು ಶೈಲೇಶ್. ನಯನಾ ನನ್ನ ಹೆಂಡತಿ. ಅವತ್ತು ದೀಪಾವಳಿ ವೆಕೇಷನ್ಗೆ ನಯನಾ ನನ್ನ ಕ್ವಾರ್ಟರ್ಸ್ಗೆ ಬಂದಾಗ ನಮ್ಮಿಬ್ಬರ ನಡುವೆ ಜಗಳ ಆಗಿತ್ತು. ಅವತ್ತು ಅವಳು ನಾನು ಇನ್ಮೇಲೆ ಸೂರತ್ಗೆ ಹೋಗಲ್ಲ, ಅತ್ತೆ ಮಾವನ ಜೊತೆಗೆ ಇರಲ್ಲ, ಇಲ್ಲಿಗೆ ಬಂದು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹಠ ಹಿಡಿದಿದ್ಲು. ನಾನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಮನೆಗೆ ಬಂದ 4 ದಿನ ಕೂಡ ಬರೀ ಅದೇ ಮಾತು. ನನಗೂ ಸಾಕಾಗಿ ಹೋಗಿತ್ತು. ಅವತ್ತು ನವೆಂಬರ್ 5ಕ್ಕೆ ಇದೇ ವಿಚಾರಕ್ಕೆ ಜಗಳ ಆಗಿತ್ತು. ನನಗೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಅದೇ ಸಿಟ್ಟಲ್ಲಿ ನಾನು ನಯನಾಳ ಕೊಲೆ ಮಾಡಿಬಿಟ್ಟೆ. ಎಲ್ಲಿ ಸಿಕ್ಕಾಕೋಬಿಡ್ತೀನೋ ಅಂತ ಹೆದರಿ ಮಕ್ಕಳನ್ನು ಸಾಯಿಸ್ಬಿಟ್ಟೆ ಸಾರ್ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಬಟ್ ಇದು ಅರ್ಧ ಸತ್ಯ. ಪೂರ್ತಿ ಪಿಕ್ಚರ್ ಅಭಿ ಬಾಕಿ ಹೈ.
ಪೊಲೀಸರಿಗೆ ಇವನು ಇನ್ನೂ ಏನೋ ಮುಚ್ಚಿಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿತ್ತು. ಯಾಕಂದ್ರೆ ಅವರು ಅದಾಗಲೇ ಅವನ ಕಾಲ್ CDR ತೆಗೆಸಿ ಹಲವು ಸಾಕ್ಷ್ಯಗಳನ್ನು ರೆಡಿ ಮಾಡಿಕೊಂಡಿದ್ರು. ಅಂದಹಾಗೆ ಅವತ್ತು ಗಿರೀಶ್ನನ್ನ ಎಳ್ಕೊಂಡು ಬಂದು ಇಂಟರೋಗೇಟ್ ಮಾಡಿದ್ರಲ್ಲ, ಆ ಗಿರೀಶ್ ಪೊಲೀಸರಿಗೆ ಕೆಲವು ಮಾಹಿತಿ ನೀಡಿದ್ದ. ಅವತ್ತು ನವೆಂಬರ್ 2ಕ್ಕೆ ಸರ್ ನನ್ನನ್ನು ಕರೆದು ಒಂದು ಹೆಲ್ಪ್ ಬೇಕು ಅಂತ ಕೇಳಿದ್ರು. ಏನು ಅಂತ ಕೇಳಿದ್ಕೆ ಏನಿಲ್ಲ, ಕಾಡಿನ ಅಂಚಲ್ಲಿ 2 ಕಡೆ ಗುಂಡಿ ತೋಡಬೇಕು ಅಂದರು. ಯಾಕೆ ಅಂತ ಕೇಳಿದ್ಕೆ ಸರಿಯಾಗಿ ಏನೂ ಹೇಳಿಲ್ಲ, ಅವರು ಹೇಳಿದ್ರಲ್ಲ ಅಂತ ನಾನು 2 ಕಡೆ ಗುಂಡಿ ತೋಡಿ ಬಂದಿದ್ದೆ ಅಂತ ಗಿರೀಶ್ ಪೊಲೀಸರಿಗೆ ಹೇಳಿದ್ದ. ಅವನ ಮಾಹಿತಿ ಆಧರಿಸಿಯೇ ಪೊಲೀಸರು ಇಡೀ ಟೀಮ್ ಕರ್ಕೊಂಡು ಬಂದು ತನಿಖೆ ಮಾಡಿಸಿದ್ದು. ಆಮೇಲೆ ಅಲ್ಲಿಂದ ದೇಹಗಳನ್ನು ರಿಕವರ್ ಮಾಡಿದ್ದು. ಪೊಲೀಸರ ಮುಂದೆ ಇದ್ದ ಪ್ರಶ್ನೆ ಅಂದರೆ, ಕೊಲೆ ಮಾಡಿದ್ದು ನವೆಂಬರ್ 5ಕ್ಕೆ, ಆದರೆ ನವೆಂಬರ್ 2ಕ್ಕೆ ಯಾಕೆ ಗುಂಡಿ ತೆಗೆಸಿದ್ದ? ಆಗಲೇ ನಯನಾ ಮತ್ತು ಮಕ್ಕಳನ್ನ ಮುಗಿಸೋ ಪ್ಲಾನ್ ಮಾಡಿದ್ನಾ? ಜೊತೆಗೆ ಮನೆಯಲ್ಲಿ ಸಿಕ್ಕಿದ್ದ ನಯನಾ ಮೊಬೈಲ್ನ ಫ್ಲೈಟ್ ಮೋಡ್ಗೆ ಹಾಕಿ ಮೆಸೇಜ್ ಯಾರು ಕಳಿಸಿದ್ದು? ಪೊಲೀಸರಿಗೆ ಶೈಲೇಶ್ ಡ್ರಾಮಾ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿತ್ತು. ಎಲ್ಲವನ್ನ ನಿಜ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಚರ್ಮ ಸುಲಿಬೇಕಾಗುತ್ತೆ ಅಂತ ಆವಾಜ್ ಹಾಕ್ತಾರೆ. ಇಲ್ಲಿಂದ ಶೈಲೇಶ್ ಅಸಲಿ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ಇದು 3 ವರ್ಷದ ಹಿಂದಿನ ಮಾತು. ಅಂದರೆ ಆಗ 2022. ನನಗೆ ಆಗಷ್ಟೇ ಗುಜರಾತ್ನಿಂದ ಜುನಾಗಢ್ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಆಗಿತ್ತು. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಳು ಕೆಲಸ ಮಾಡ್ತಾ ಇದ್ಲು. ಅವಳ ಹೆಸರು ನಂದಿನಿ. ನಾವು ಅವಳ ಹೆಸರನ್ನು ಬದಲಿಸಿದ್ದೀವಿ. ಹೀಗೆ ಕೆಲಸದ ವಿಷಯ ಮಾತಾಡ್ತಾ ಇಬ್ಬರು ಪರಿಚಯ ಆದ್ವಿ. ಅವಳು ನನಗಿಂತ 10 ವರ್ಷ ಚಿಕ್ಕವಳು. ನೋಡೋಕೆ ತುಂಬ ಮುದ್ದಾಗಿದ್ಲು. ಪ್ರತಿದಿನ ಮಾತಾಡ್ತಾ ಇದ್ವಿ. ತುಂಬ ಕಡಿಮೆ ಟೈಮಲ್ಲಿ ನಾವಿಬ್ರು ಕ್ಲೋಸ್ ಆದ್ವಿ. ಕೆಲವು ತಿಂಗಳಲ್ಲಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋಯ್ತು. ಆದರೂ ನಾವಿಬ್ರು ಮೀಟ್ ಮಾಡೋದು ಕಂಟಿನ್ಯೂ ಆಗಿತ್ತು. ಕೆಲವೊಮ್ಮೆ ನನಗೆ ರಜೆ ಸಿಕ್ಕಾಗ ನಾನು ಅವಳ ಆಫೀಸ್ಗೆ ಹೋಗ್ತಾ ಇದ್ದೆ. ಇನ್ನೂ ಕೆಲವೊಮ್ಮೆ ಅವಳಿಗೆ ರಜೆ ಸಿಕ್ಕಾಗ ಅವಳು ನನ್ನನ್ನು ಮೀಟ್ ಮಾಡೋಕೆ ಬರ್ತಾ ಇದ್ಲು. ಇನ್ಫ್ಯಾಕ್ಟ್ ಎಷ್ಟೋ ಸಲ ಅವಳು ಬಂದಾಗ ನನ್ನ ಜೊತೆ ನನ್ನ ಕ್ವಾರ್ಟರ್ಸ್ನಲ್ಲೇ ಉಳ್ಕೋತಾ ಇದ್ಲು ಸರ್ ಅಂತಾನೆ. ನನಗೆ ಅವಳು ತುಂಬ ಇಷ್ಟ ಆಗಿದ್ಲು. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಏನೇನೋ ಸುಳ್ಳು ಹೇಳಿ ಲೀವ್ ತಗೊಂಡು ಹೋಗ್ತಾ ಇದ್ದೆ ಅಂತಾನೆ. ಇವನೆಂಥ ನೀಚ ಅಂದರೆ ಮಗ ಸತ್ತೋಗಿದ್ದಾನೆ ಅಂತ ಹೇಳಿಯೂ ಲೀವ್ ತಗೊಂಡಿದ್ನಂತೆ. ಶೈಲೇಶ್ ತನ್ನ ಕಥೆ ಮುಂದುವರಿಸ್ತಾನೆ. ಸರ್, ಇದೇ ನವೆಂಬರ್ 25ಕ್ಕೆ ನಮ್ಮಿಬ್ಬರ ರಿಲೇಷನ್ಶಿಪ್ಗೆ 3 ವರ್ಷ ಕಂಪ್ಲೀಟ್ ಆಗಿತ್ತು. ಇಬ್ರು ಒಬ್ಬರನ್ನೊಬ್ರು ಹಚ್ಕೊಂಡಿದ್ವಿ. ಜೊತೆಯಲ್ಲಿರೋಕೆ ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ವಿ ಅಂತಾನೆ. ನಯನಾ ಮತ್ತು ನನ್ನ ಮದುವೆ ಸಾಟಾಪಾಟ ಮದುವೆ ಆಗಿತ್ತು. ಅಂದರೆ ಕೊಡೋದು ತಗೊಳ್ಳೋದು ಅಂತೀವಲ್ಲ ಹಾಗೆ. ಅಂದರೆ ನಯನಾ ಮದುವೆ ನನ್ನ ಜೊತೆ ಆಗಿತ್ತು. ನನ್ನ ತಂಗಿಯನ್ನ ನಯನಾ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಹೀಗಾಗಿ ನಯನಾಗೆ ಡೈವೋರ್ಸ್ ಕೊಡೋದು ಸಾಧ್ಯ ಇರಲಿಲ್ಲ. ನಾನೇನಾದರೂ ಅವಳಿಗೆ ಡಿವೋರ್ಸ್ ಕೊಟ್ಟರೆ ಆಗ ನಯನಾ ಅಣ್ಣ ನನ್ನ ತಂಗಿಗೆ ಡಿವೋರ್ಸ್ ಕೊಡೋ ಸಾಧ್ಯತೆ ಇತ್ತು. ಹಾಗೇನಾದರೂ ಆದರೆ ನನ್ನಿಂದ ನನ್ನ ತಂಗಿ ಜೀವನ ಹಾಳಾಗುತ್ತಲ್ಲ ಅಂತ ಯೋಚಿಸಿ ಡಿವೋರ್ಸ್ ಯೋಚನೆ ಕೈಬಿಟ್ಟಿದ್ದೆ ಅಂತಾನೆ. ನಯನಾ ನನ್ನ ಅಪ್ಪ ಅಮ್ಮನ ಜೊತೆ ಸೂರತ್ನಲ್ಲಿ ಇದ್ದಿದ್ದರಿಂದ ನನಗೆ ಇಲ್ಲಿ ಏನೂ ತೊಂದರೆನೇ ಇರಲಿಲ್ಲ. ನಾನು ಮತ್ತು ನಂದಿನಿ ಇಬ್ಬರು ಆರಾಮಾಗಿ ಎಲ್ಲಿ ಬೇಕಾದರೂ ಮೀಟ್ ಮಾಡ್ತಾ ಇದ್ವಿ. ಆದರೆ ಮಕ್ಕಳಿಗೆ ರಜೆ ಸಿಕ್ಕಾಗ ನಯನಾ ಮಕ್ಕಳನ್ನು ಕರ್ಕೊಂಡು ನನ್ನ ಹತ್ರ ಬಂದಾಗಲೆಲ್ಲ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಯಾಕಾದರೂ ಇವರು ಬರ್ತಾರೋ, ನಾನು ನಂದಿನಿಯನ್ನು ಮೀಟ್ ಮಾಡೋಕೆ ಆಗಲ್ವಲ್ಲ ಅಂತ ತುಂಬ ಸಿಟ್ಟು ಬರ್ತಿತ್ತು. ನಯನಾ ಮತ್ತು ಮಕ್ಕಳು ನನಗೆ ಹೊರೆ ಅನಿಸೋಕೆ ಶುರುವಾಗಿತ್ತು. ಹೀಗಿರುವಾಗ ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ನಯನಾ ಸೂರತ್ನಲ್ಲಿರೋ ನನ್ನ ಅಪ್ಪ ಅಮ್ಮನ ಜೊತೆ ಇರಲ್ಲ, ನಾನು ನಿಮ್ಮ ಜೊತೆ ಕ್ವಾರ್ಟರ್ಸ್ನಲ್ಲಿ ಇರ್ತೀನಿ ಅಂತ ಹೇಳೋಕೆ ಶುರು ಮಾಡಿದ್ಲು. ಇದರಿಂದಾಗಿ ಏನಾದರೂ ಒಂದು ಕಾರಣ ಹೇಳ್ತಾ ಅವಳು ಇಲ್ಲಿಗೆ ಬರೋದನ್ನ ಅವಾಯ್ಡ್ ಮಾಡ್ತಾ ಇದ್ದೆ. ಬಟ್ ದೀಪಾವಳಿ ಹಬ್ಬದ ರಜೆಯಲ್ಲಿ ಅವಳು ಮಕ್ಕಳನ್ನ ಕರ್ಕೊಂಡು ನಾನಿದ್ದ ಕ್ವಾರ್ಟರ್ಸ್ಗೆ ಬಂದೇ ಬಿಟ್ಟಿದ್ಲು. ಅವತ್ತು ಅಕ್ಟೋಬರ್ 27ಕ್ಕೆ ಅವಳು ಬಂದಾಗ್ಲೂ ಜೊತೆಗೆ ಇರೋ ವಿಷಯಕ್ಕೆ ನಮ್ಮಿಬ್ಬರ ಮಧ್ಯೆ ಜೋರು ಜಗಳ ಆಗಿತ್ತು. ನಯನಾ ಅಂತೂ ನಾನು ನಿಮ್ಮ ಜೊತೆಗೆ ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿದ್ಲು. ಬಹುಶಃ ಅವಳು ಡಿಸೈಡ್ ಮಾಡಿಕೊಂಡೇ ಬಂದಂಗಿತ್ತು. ಆದರೆ ಅವಳು ನನ್ನ ಜೊತೆಗೆ ಇರೋದು ನನಗೆ ಸುತಾರಾಮ್ ಒಪ್ಪಿಗೆ ಇರಲಿಲ್ಲ. ಆ ಕ್ಷಣ ನಯನಾ ಮತ್ತು ಮಕ್ಕಳು ನನ್ನ ಪಾಲಿನ ಮುಳ್ಳುಗಳು ಅನಿಸ್ತಿತ್ತು. ನನಗೆ ಇವರು ಬೇಡವಾಗಿತ್ತು, ಬರೀ ನಂದಿನಿ ಮಾತ್ರ ಬೇಕಿತ್ತು. ಅದಕ್ಕೆ ಒಂದು ಪ್ಲಾನ್ ಮಾಡಿದೆ. ಅದರ ಪ್ರಕಾರ ನವೆಂಬರ್ 2ಕ್ಕೆ ನನ್ನ ಜೂನಿಯರ್ ಮತ್ತು ಗೆಳೆಯ ಗಿರೀಶ್ಗೆ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳಿದೆ. ಅವನಿಗೆ ಕ್ವಾರ್ಟರ್ಸ್ ಹತ್ರ 2 ದೊಡ್ಡ ಗುಂಡಿ ತೋಡಿಸು ಅಂತ ಹೇಳಿದೆ. ಅವನು ಯಾಕೆ ಅಂತ ಕೇಳ್ದ. ಅದಕ್ಕೆ ನಾನು ಏನಿಲ್ಲ, ಮನೆಯಲ್ಲಿ ಹಳೆ ಪ್ಲಾಸ್ಟಿಕ್ ಸಾಮಾನೆಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲವನ್ನ ಗುಂಡಿಗೆ ಹಾಕೋಣ ಅಂತ ಅಷ್ಟೇ ಅಂದಿದ್ದೆ. ಸರಿ ಅಂತ ಗಿರೀಶ್ JCB ತರಿಸಿ ಮನೆಯಿಂದ ಸುಮಾರು 20 ಅಡಿ ದೂರದಲ್ಲಿ ಖಾಲಿ ಜಾಗದಲ್ಲಿ 6 ಅಡಿಯಷ್ಟು ಒಂದು ಗುಂಡಿ ಮತ್ತು 5 ಅಡಿಯಷ್ಟು ಮತ್ತೊಂದು ಗುಂಡಿ ತೋಡಿಸ್ತಾ. ನನ್ನ ಖತರ್ನಾಕ್ ಪ್ಲಾನ್ ಬಗ್ಗೆ ಗಿರೀಶ್ಗೆ ಏನೂ ಗೊತ್ತೇ ಇರಲಿಲ್ಲ ಅಂತಾನೆ. ಅದಾಗಲೇ ನನ್ನ ಮೈಂಡಲ್ಲಿ ನಯನಾಳನ್ನ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ದೆ.
ರೈಟ್ ಟೈಮ್ಗೆ ವೇಟ್ ಮಾಡ್ತಾ ಇದ್ದೆ. ಆದರೂ ನಾನು ಮಾಡೋಕೆ ಹೊರಟಿರೋದು ಸರಿನಾ? ಒಂದು ವೇಳೆ ನಯನಾ ಕೊಲೆ ನಂತರ ನಂದಿನಿ ಕೂಡ ನನಗೆ ಸಿಗದೆ ಹೋದರೆ ಏನು ಮಾಡೋದು ಅನ್ನೋ ಆಲೋಚನೆ ಕೂಡ ಬಂತು. ಅದಕ್ಕೆ ನವೆಂಬರ್ 4ಕ್ಕೆ ಅವಳಿಗೆ ಕಾಲ್ ಮಾಡಿದೆ. ನಂದಿನಿ, ನಾನೇನಾದರೂ ಒಂದು ನಿರ್ಧಾರ ತಗೊಂಡ್ರೆ ನೀನು ನನಗೆ ಸಪೋರ್ಟ್ ಮಾಡ್ತೀಯಾ, ನನ್ನ ಜೊತೆ ಇರ್ತೀಯಾ ಅಂತ ಕೇಳಿದೆ. ಅದಕ್ಕವಳು, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನೀವು ಏನೇ ನಿರ್ಧಾರ ಮಾಡಿದರೂ ನಿಮ್ಮ ಜೊತೆಗೆ ನಾನಿರ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂದ್ಲು. ಅವಳ ಮಾತು ಕೇಳಿ ನನಗೆ ಸಮಾಧಾನ ಆಯಿತು ಮತ್ತು ಹೆಂಡತಿಯನ್ನು ಸಾಯಿಸೋಕೆ ಧೈರ್ಯ ಬಂತು ಸರ್. ನಯನಾಳನ್ನು ಸಾಯಿಸಿ ನಂದಿನಿಯನ್ನು ಕರ್ಕೊಂಡು ಎಲ್ಲಾದರೂ ಫಾರಿನ್ಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕಾಗಿ ಪಾಸ್ಪೋರ್ಟ್ಗೂ ಅಪ್ಲೈ ಮಾಡಿದ್ದೆ ಸರ್ ಅಂತಾನೆ. ಅವತ್ತು ನವೆಂಬರ್ 5, 2025 ಬೆಳಗ್ಗೆ 7 ಗಂಟೆ. ಗುರುನಾನಕ್ ಜಯಂತಿ ಇದ್ದಿದ್ದರಿಂದ ಸ್ಕೂಲ್, ಗೌರ್ಮೆಂಟ್ ಆಫೀಸ್ ಎಲ್ಲ ಬಂದಿತ್ತು. ಮನೆಯಲ್ಲಿ ನಾನು, ಹೆಂಡತಿ ನಯನಾ ಮತ್ತು ಮಕ್ಕಳಾದ ಪ್ರಥಾ, ಭವ್ಯ ಮನೆಯಲ್ಲಿದ್ವಿ. ನಾನು ಬೇಗ ಎದ್ದೆ. ಅವರು 3 ಜನ ಇನ್ನೂ ನಿದ್ದೆಯಲ್ಲಿದ್ದರು. ಅಲ್ಲೇ ಪಕ್ಕದಲ್ಲಿದ್ದ ದಿಂಬು ತಗೊಂಡು ಮೊದಲು ನಯನಾಳ ಕಟ್ಟಿಸಿದೆ. ಅವಳು ಅಲ್ಲೇ ಸತ್ತೋದ್ಲು. ಅಲ್ಲಿವರೆಗೆ ಎಲ್ಲ ನಾರ್ಮಲ್ ಇತ್ತು. ಬಟ್ ನಯನಾ ಸತ್ ಮೇಲೆ ನನಗೆ ಗಾಬರಿ ಶುರುವಾಯಿತು. ಮಕ್ಕಳು ಎದ್ದು ಇದನ್ನೆಲ್ಲ ನೋಡಿಬಿಟ್ರೆ ಅಥವಾ ಅವರ ಬಗ್ಗೆ ಗೊತ್ತಾಗಿ ನಂದಿನಿ ನನ್ನ ಬಿಟ್ಟು ಹೋಗ್ಬಿಟ್ರೆ ಅಂತ ಭಯ ಆಯಿತು. ಅದಕ್ಕೆ ಅದೇ ದಿಂಬು ತಗೊಂಡು ಇಬ್ಬರನ್ನು ಉಸಿರುಗಟ್ಟಿಸಿ ಸಾಯಿಸ್ಬಿಟ್ಟೆ ಸರ್ ಅಂತ ಶೈಲೇಶ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ನಂತರ ರಾತ್ರಿ ಆಗೋದನ್ನು ಕಾದೆ. 8 ಗಂಟೆ ಸುಮಾರಿಗೆ ಹೆಣಗಳನ್ನು ಬೆಡ್ಶೀಟ್ನಲ್ಲಿ ರ್ಯಾಪ್ ಮಾಡಿದೆ. ಒಂದು ಗುಂಡಿಯಲ್ಲಿ ನಯನಾಳನ್ನು ಹಾಕ್ದೆ, ಮತ್ತೊಂದರಲ್ಲಿ ಮಕ್ಕಳನ್ನು ಹಾಕ್ದೆ. ಅಲ್ಲೇ ಮುರಿದೋಗಿ ಬಿದ್ದಿದ್ದ ಬಾಗಿಲಿತ್ತು, ಅದನ್ನು ಒಂದು ಗುಂಡಿ ಮೇಲೆ ಹಾಕ್ದೆ. ಇನ್ನೊಂದು ಗುಂಡಿ ಮೇಲೆ ಹಳೆ ದಪ್ಪ ಮ್ಯಾಟ್ರೆಸ್ ಹಾಕ್ಬಿಟ್ಟೆ ಅಂತಾನೆ. ಇಷ್ಟೆಲ್ಲ ಮಾಡಿ ಮುಗಿಸಿ ಮನೆಗೆ ಬಂದೆ. ನಯನಾ ಫೋನ್ ತಗೊಂಡು ಮೊದಲು ಏರ್ಪ್ಲೇನ್ ಮೋಡ್ಗೆ ಹಾಕಿದೆ. ನಂತರ ಅದೇ ಫೋನ್ನಿಂದ ನನ್ನ ನಂಬರ್ಗೆ ಮೆಸೇಜ್ ಸೆಂಡ್ ಮಾಡಿದ್ದೆ ಅಂತಾನೆ. ಆ ಮೆಸೇಜ್ನಲ್ಲಿ ತಾನು ದೂರ ಹೋಗ್ತಾ ಇದ್ದೀನಿ, ನೀವು ಯಾರೂ ನನ್ನನ್ನು ಹುಡುಕಬೇಡಿ ಅಂತ ನಾನೇ ಟೈಪ್ ಮಾಡಿದ್ದೆ. ಹೀಗೆ ಮಾಡಿದರೆ ಯಾರೂ ಕೂಡ ನನ್ನ ಮೇಲೆ ಅನುಮಾನ ಪಡಲ್ಲ ಅಂತ ಅಂದ್ಕೊಂಡಿದ್ದೆ ಸರ್ ಅಂತಾನೆ. ನಯನಾ ಮೊಬೈಲ್ನಲ್ಲಿ ಸಿಕ್ಕ ಆ ಅನ್ಸೆಂಡ್ ಮೆಸೇಜ್ ಪೊಲೀಸರಿಗೂ ತಲೆ ಕೆಡಿಸಿತ್ತು. ಅವಳು ಕಳಿಸಿದ ಬೇರೆ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನು ಪೊಲೀಸರು ತರಿಸಿಕೊಂಡಿದ್ರು. ಅದನ್ನು ಕಂಪೇರ್ ಮಾಡಿದಾಗ 2 ಮೆಸೇಜ್ನಲ್ಲಿ ಬಳಸಿರೋ ಭಾಷೆಯಲ್ಲಿ ಬದಲಾವಣೆ ಇತ್ತು. ಅಂದರೆ ಈ ಅನ್ಸೆಂಡ್ ಮೆಸೇಜ್ನ ಕೊಲೆ ಮಾಡಿರೋರೇ ಕಳಿಸಿದ್ದಾರೆ ಅನ್ನೋದು ಪಕ್ಕಾ ಆಗಿತ್ತು. ಇದೂ ಕೂಡ ಪೊಲೀಸರಿಗೆ ಸಿಕ್ಕ ಪ್ರಮುಖ ಸಾಕ್ಷಿಯಾಗಿತ್ತು. ಬಟ್ ಇವನು ಫ್ಲೈಟ್ ಮೋಡ್ಗೆ ಹಾಕಿ ಯಾಕೆ ಮೆಸೇಜ್ ಸೆಂಡ್ ಮಾಡ್ದ? ಈ ಅನುಮಾನ ನಮಗೂ ಬಂತು. ಬಟ್ ಎಲ್ಲೂ ಕೂಡ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಮಾರನೇ ದಿನ ನವೆಂಬರ್ 6ಕ್ಕೆ ಮತ್ತೆ ಗಿರೀಶ್ಗೆ ಫೋನ್ ಮಾಡಿದೆ. ಗುಂಡಿ ಮುಚ್ಚೋಕೆ ಸ್ವಲ್ಪ ಮಣ್ಣು ಕಡಿಮೆ ಬಿದ್ದಿದೆ, ಬೇಗ ಮಣ್ಣು ಅರೇಂಜ್ ಮಾಡು ಅಂತ ಹೇಳಿದೆ. ಅವನು 2 ಗಂಟೆ ನಂತರ 2 ಟ್ರ್ಯಾಕ್ಟರ್ ಮಣ್ಣು ತಗೊಂಡು ಬಂದ. ಅವನಿಗೆ ಎಲ್ಲಿ ಹಾಕಬೇಕು ಅಂತ ತೋರಿಸಿ ಮಣ್ಣು ಹಾಕಿಸ್ದೆ ಸರ್. ಇದಾದ ನಂತರ ನಯನಾ ಮತ್ತು ಮಕ್ಕಳ ಬಟ್ಟೆ, ಸ್ಲಿಪ್ಪರ್ಸ್ ಎಲ್ಲ ಬ್ಯಾಗಲ್ಲಿ ತುಂಬಿಸ್ದೆ. ಅದನ್ನು ತಗೊಂಡು ಹೋಗಿ ಹರಿಯೋ ನದಿಯಲ್ಲಿ ಹಾಕ್ಬಿಟ್ಟೆ ಅಂತಾನೆ. ಪ್ಲಾನ್ ಪ್ರಕಾರ ನವೆಂಬರ್ 7ಕ್ಕೆ ಸ್ಟೇಷನ್ಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸರು ಈ ಕೇಸ್ ಕ್ರ್ಯಾಕ್ ಮಾಡುವಷ್ಟರಲ್ಲಿ ನಮ್ಮಿಬ್ಬರ ಪಾಸ್ಪೋರ್ಟ್ ರೆಡಿ ಆಗಿರುತ್ತೆ, ವೀಸಾ ಕೂಡ ಸಿಕ್ಕಿರುತ್ತೆ. ಅದನ್ನು ತಗೊಂಡು ಎಲ್ಲಾದರೂ ದೂರ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವು ನನ್ನನ್ನು ಅರೆಸ್ಟ್ ಮಾಡಿಬಿಟ್ರಿ ಅಂತಾನೆ. ಇಷ್ಟೆಲ್ಲ ಆದಮೇಲೆ ಪೊಲೀಸರು ಮಿಸ್ಸಿಂಗ್ ಕೇಸ್ನ ಮರ್ಡರ್ ಕೇಸ್ ಆಗಿ ರಿಜಿಸ್ಟರ್ ಮಾಡ್ಕೋತಾರೆ. ಶೈಲೇಶ್ ವಿರುದ್ಧ 3 ಕೊಲೆ, ಸಾಕ್ಷ್ಯ ನಾಶ, ಪೊಲೀಸರಿಗೆ ಮಿಸ್ಲೀಡ್ ಸೇರಿದಂತೆ ಪ್ರಕರಣ ದಾಖಲಿಸ್ತಾರೆ. ಇವನನ್ನು ಅಧಿಕೃತವಾಗಿ ಬಂಧಿಸ್ತಾರೆ. ಕಟ್ಕೊಂಡ ಹೆಂಡತಿ, ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಕೊಂದ ಈ ಪಾಪಿಗೆ ಒಂದು ನಯಾ ಪೈಸೆ ಪಶ್ಚಾತ್ತಾಪ ಇರಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಈ ಕೊಲೆಯಲ್ಲಿ ನಂದಿನಿ ಪಾತ್ರ ಇದೆಯಾ ಅಂತಾನೂ ಪೊಲೀಸರು ತನಿಖೆ ಮಾಡಿದ್ರು. ಅವಳನ್ನು ವಿಚಾರಣೆ ಮಾಡ್ತಾರೆ. ಆದರೆ ಇಲ್ಲಿವರೆಗೆ ಆದ ತನಿಖೆಯಲ್ಲಿ ಈ ಕೊಲೆಯಲ್ಲಿ ನಂದಿನಿ ಕೈವಾಡ ಇರೋ ಬಗ್ಗೆ ಪತ್ತೆಯಾಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 10ಕ್ಕೆ ಪೊಲೀಸರು ಶೈಲೇಶ್ನನ್ನು ಕೋರ್ಟ್ಗೆ ಹಾಜರುಪಡಿಸಿದ್ರು. ಇವನ ನಾರ್ಕೋ ಟೆಸ್ಟ್ಗೆ ಅನುಮತಿ ನೀಡುವಂತೆ ಮನವಿ ಮಾಡ್ತಾರೆ. ಆದರೆ ಟೆಸ್ಟ್ಗೆ ಶೈಲೇಶ್ ಒಪ್ಪಿಗೆ ನೀಡಲ್ಲ. ಬದಲಾಗಿ ಕೋರ್ಟಲ್ಲಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ನನಗೆ ಪೊಲೀಸರು ಸತಾಯಿಸ್ತಾ ಇದ್ದಾರೆ ಅಂತ ಪೊಲೀಸರ ಮೇಲೆ ಆರೋಪ ಮಾಡ್ತಾನೆ. ಪೊಲೀಸರು ನನಗೆ ಹೊಡಿತಿದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ, ನನಗೆ ಬೇಲ್ ಕೊಡಿ ಅಂತ ಗೋಳಾಡಿದ್ದ. ಬಟ್ ಕೋರ್ಟ್ ಇವನ ಮನವಿ ತಿರಸ್ಕರಿಸಿದೆ. ಸದ್ಯ ಶೈಲೇಶ್ ಜೈಲಲ್ಲಿದ್ದಾನೆ. ಈ ಪ್ರಕರಣ ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಶೈಲೇಶ್ ಮೇಲೆ ಸಿಟ್ಟು ಬರುತ್ತೆ. ಅಲ್ಲ, ತನಗೆ ಹೆಂಡತಿ ಮಕ್ಕಳು ಬೇಡ, ಗರ್ಲ್ ಫ್ರೆಂಡ್ ಬೇಕು ಅಂತ ಇದ್ರೆ ಶೈಲೇಶ್ ಮನೆಯವರ ಜೊತೆ ಮಾತಾಡಿ ಡೈವೋರ್ಸ್ ಪಡಿಬೇಕಿತ್ತು. ಅದು ಬಿಟ್ಟು ಹೀಗೆ ಕೊಲೆ ಮಾಡಿರೋದು ಅಕ್ಷಮ್ಯ. ಪಾಪ ನಯನಾ, ನಾನು ಯಾಕೆ ಸತ್ತೆ, ನನ್ನ ಯಾರು ಕೊಂದ್ರು ಅನ್ನೋದು ಆಕೆಗೆ ಗೊತ್ತೇ ಆಗಲಿಲ್ಲ. ಆ ಪುಟ್ಟ ಮಕ್ಕಳು ಎಂಥ ನತದೃಷ್ಟರು ನೋಡಿ.
ಹೆತ್ತ ಅಪ್ಪನೇ ನಮ್ಮ ಪಾಲಿನ ಯಮ ಅನ್ನೋದು ಅವ್ರಿಗೇನು ಗೊತ್ತಿತ್ತು. ಅಪ್ಪನ ಜೊತೆ ಇರಬೇಕು, ಹಬ್ಬ ಆಚರಿಸಬೇಕು ಅಂತ ಕನಸು ಕಂಡು ಮನೆಗೆ ಬಂದಿದ್ದ ಆ ಮಕ್ಕಳನ್ನು ನಿರ್ದಯವಾಗಿ ಕೊಂದು ಮುಗಿಸಿದ್ದ ಪಾಪಿಯಪ್ಪ. ಇವನು ಮನುಷ್ಯ ಅನ್ನಿಸ್ಕೊಳ್ಳೋಕೆ ಲಾಯಕ್ಕ? ನಮ್ಮ ಇವತ್ತಿನ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.